ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಲಲಿತಮ್ಮ, ಇವನಿಗೇನೋ ಗಾಳಿ ಸೋಕಿರೋ ಹಾಗಿದೆ. ದೇಶಿಕರು ಹೇಳ್ದ ಹಾಗೆ ಬಂಗಾರಿಗೇನಾದರೂ ಗಾಳಿ ಸೋಂಕಿದ್ರೆ ಅದು ಈ ತಾಯ್ತದಿಂದಾನೇ ನಿವಾರಣೆ ಆಗ್ಬಿಡ್ಲಿ ಅಮ್ಮ. ಏನಾಗಿದೆ ಇವನಿಗೆ? ಇವನು ಹೊಟ್ಟೆಲಿ ದೆವ್ವಾಗಿವ ಹೊಕ್ಕೊಂಡಿದ್ಯಾ ಹೇಗೆ? ದಿನ 4 ತುತ್ತು ತಿಂತಿರ್ಲಿಲ್ಲ ಸರಿಯಾಗಿ. ಇವತ್ತು ಇದ್ದಬದ್ದು ಅನ್ನ ಹುಳಿ ಸಾರು ಎಲ್ಲ ಖಾಲಿ ಮಾಡದ್ನಲ್ಲ. ಏನಾಗಿದೆ ಇವನಿಗೆ? ಸಂಜೆ ಆಗ್ತಾ ಬಂತು, ಇನ್ನು ಯಾರು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ? ಅದೇ ಗೊತ್ತಾಗ್ತಿಲ್ಲ ಶಾಸ್ತ್ರಿಗಳೇ. ಹೋಗ್ಲಿ, ಮನೆಯವರಿಗೆ ಆಗ್ಲಿ ಊರ್ ಜನರಿಗೆ ಆಗ್ಲಿ ಬಂಗಾರಿ ಕಾಣೆ ಆಗಿರೋದು ಗೊತ್ತಾ? ಊರಲ್ಲಿ ಏನಾದ್ರೂ ಗುಲ್ಲಿದ್ಯಾ? ಆ ಥರದ್ದೆಲ್ಲ ಏನು ಇದ್ದಂಗಿಲ್ಲಪ್ಪ. ಅದು ಹೇಗ್ ಸಾಧ್ಯ? ಮನೆ ಸದಸ್ಯ ಒಬ್ಬ ಕಾಣೆಯಾಗಿದ್ದಾನೆ, ಮನೆಯವರು ಯಾರು ಇನ್ನೂ ಅವನ ಬಗ್ಗೆ ಗಮನ ಹರಿಸಿಲ್ವಾ? ಏನಿದ್ರ ಅರ್ಥ? ಮನೆಯವರು ಬಂಗಾರಿ ಇಲ್ಲೇ ಎಲ್ಲೋ ಹೋಗಿರ್ತಾನೆ ಅನ್ಕೊಂಡು ಸುಮ್ಮನಿರ್ತಾರೆ. ಇತ್ತೀಚೆಗಂತ ಅವನು ಅವ್ರ ಅಮ್ಮನ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ, ಅಲ್ಲೇ ಹೋಗಿರ್ಬೋದು ಅಂತ ತಿಳ್ಕೊಂಡು ಸುಮ್ಮನಿರ್ತಾರೆ. ಹಗಲಲ್ಲಿ ತಿಳಿಲಾರದ್ದು ರಾತ್ರಿ ತಿಳಿತಾ ಇರುತ್ತಾ? ರಾತ್ರಿ ಆಗ್ಲಿ ನೋಡ್ತಾ ಇರಿ, ಬಂಗಾರಿ ಹುಡುಕಾಟ ಶುರುವಾಗತ್ತೆ. क्रीम क्रोम क्रह ग्राम ग्रेम पटक
ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನು ಬಿಡಲ್ಲ. ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಒಂದು ವೇಳೆ ಅವನು ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಜಾಜಿ ಹತ್ರ ಒಂದು ತಾಯ್ತ ಇರುತ್ತೆ. ಆ ತಾಯ್ತ ಜಾಜಿ ಹತ್ರ ಇರೋವರೆಗೂ ಆ ಕುರುಪಿ ಅವಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಅಂತೂ ನನ್ನ ದಾರಿಗೆ ಅಡ್ಡವಾಗಿ ನಿಂತ್ಬಿಟ್ಟೆಲ್ಲ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ನೀನು ಮಾಡಿದ ಈ ಮೋಸಕ್ಕೆ ತಕ್ಕ ಉತ್ತರ ಕೊಡ್ತೀನಿ. ನನ್ನ ವಿರೋಧ ಕಟ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಿಂಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರೋ ಕಡ್ಕಿ. कनकवल्लरे धारिणी महा
ಶೇಖರಿ ಶೇಖರಿ, ಯಜಮಾನ್ರೆ ನೀವು ಇಲ್ಲಿ ಬನ್ನಿ ಒಳಗೆ. ಜಗ್ಗಿ ಬಾರೋ. ಬನ್ನಿ ಯಜಮಾನ್ರೆ, ಬನ್ನಿ ಯಜಮಾನ್ರೆ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ನೋಡು. ಶೇಖರಿ, ಒಡ್ಲಲ್ಲಿ ಇಷ್ಟೆಲ್ಲ ಸಂಕಟ ಇಟ್ಕೊಂಡು ನಗ್ತಾ ನಗ್ತಾ ಉಪಚಾರ ಮಾಡ್ತೀಯಲ್ಲ ಶೇಖರಿ, ನೀನ್ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ. ನೋವು ಸಂಕಟ ಇದ್ದಿದ್ದೆ ಯಜಮಾನ್ರೆ, ನೀವು ಬಂದಿದ್ದೀರಲ್ಲ ಅದೇ ಹೆಚ್ಚು. ಶಾಸ್ತ್ರಿಗಳು ಬಹಳ ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ. ರಾಜಲಕ್ಷ್ಮಿಯವರೇ, ನಾನೀಗ ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ ಬಂದಿದ್ದೀನಿ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಅದು ಹಾಗಲ್ಲ. ಮತ್ತೆ ಯಾಕೆ ಇಲ್ಲಿವರೆಗೂ ಬಂದಿದ್ದಾರೆ ಶಾಸ್ತ್ರಿಗಳು ಅಂತ ಆಶ್ಚರ್ಯ ಆಗ್ತದೆ ಅಲ್ಲ? ಹೇಳ್ತೀನಿ ರಾಜಲಕ್ಷ್ಮಿಯವರೇ. ಶೇಖರಿ, ನನಗೆ ನಿಮ್ಮನೆ ಸಮಾಚಾರ ಎಲ್ಲ ಗೊತ್ತು, ನಿಮ್ಮನೆ ಸಂಕಟ ಏನು ಅಂತ ಗೊತ್ತು. ಅದಕ್ಕೆ ಈ ಮನೆ ಸಂಕಟಕ್ಕೆ ಹೆಗಲಾಗೋಣ ಅಂತ ಬಂದಿದ್ದೀನಿ. ಸರಿ, ಮನೇಲಿ ಎಲ್ಲರೂ ಆರೋಗ್ಯ ತಾನೆ? ಹಾ, ಯಾಕೆ ಯಜಮಾನ್ರೆ? ಏನಿಲ್ಲ, ಕೇಳಿದೆ. ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ಎಲ್ಲ ಅರ್ಥವಾಗುತ್ತೆ ರಾಜಲಕ್ಷ್ಮಿಯವರೇ, ಸಮಯ ಬದಲಿ. ಸರಿ, ಬಂಗಾರಿಯಲ್ಲಿ ಅವನು ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾನೆ? ಅವನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ. ಅದು ಅವನು ಜಾಜಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಯಾಕೋ ಬಂಗಾರಿ ಇಲ್ಲೇ ನಿಂತ್ಬಿಟ್ಟೆ? ಬಾರೋ. ದೇವಸ್ಥಾನಕ್ಕೆ ಬರಲ್ವಾ? ಇಲ್ಲ. ಯಾಕೆ? ನಂಗೆ ಬೇರೆ ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಬೇರೆ ಕೆಲಸ ಏನು ನಿನ್ಗೆ? ಹಠ ಮಾಡಬೇಡ, ಬಾ. ನಂಗೆ ಮನೇಲಿ ಬೇರೆ ಕೆಲಸ ಇದೆ, ನಾನು ದೇವಸ್ಥಾನಕ್ಕೆ ಬರಲ್ಲ. ಬಾ, ಮನೆಗೆ ಹೋಗೋಣ. ಬಂಗಾರಿ, ಯಾಕೋ ಹೀಗಾಡ್ತಿದ್ಯಾ? ಅಮ್ಮನವರು ದೇವಸ್ಥಾನ ಅಂದ್ರೆ ಮಾರುದ್ದ ಓಡೋಗ್ತ್ಯಾ. ಇತ್ತೀಚೆಗೆ ನೀನು ದೇವಸ್ಥಾನಕ್ಕೂ ಹೋಗಿಲ್ಲ. ನಿನಗೆ ಯಾಕೋ ಅಮ್ಮನವ್ರ ಮೇಲೆ ಭಯ ಭಕ್ತಿ ಕಡಿಮೆ ಆಗಿದೆ. ಇದು ಒಳ್ಳೇದಲ್ಲ ಕಣೋ. ನಾವು ಈ ಸಮಯದಲ್ಲಿ ಹೆಚ್ಚೆಚ್ಚು ಅಮ್ಮನವ್ರ ಸೇವೆ ಮಾಡಬೇಕು. ಆಗ ನಮ್ಮ ಮಗುಗೆ ಒಳ್ಳೇದಾಗುತ್ತೆ. ಹಠ ಮಾಡಬೇಡ, ಬಾ ದರ್ಶನ ಮಾಡ್ಕೊಂಡು ಬರೋಣ. ನಾನು ಬರಲ್ಲ ಜಾಜಿ. ಏನು ದೇವಸ್ಥಾನಕ್ಕ? ಯಜಮಾನ್ರೆ, ಬಂಗಾರಿಯಿಂದ ಏನ್ ಕೆಲಸ ಆಗ್ಬೇಕಿತ್ತು? ಅದು ಅವನೇ ಬರಲಿ, ಅವನ ಹತ್ರನೇ ಹೇಳ್ತೀನಿ. ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಪರವಾಗಿಲ್ಲ,
ಕಾಯ್ತೀನಿ, ಇಲ್ಲೇ ಕಾಯ್ತೀನಿ. ಅಲ್ಲ, ಅವನು ಬಂದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ಯಾಕೆ ಶೇಖರಿ, ನಾನು ಇಲ್ಲಿ ಕೂತ್ಕೋಬಾರ್ದ? ಏನ್ ರಾಜಲಕ್ಷ್ಮಿ ಅವರೇ, ನಾನು ಇಲ್ಲಿ ಕೂತ್ಕೋಬಾರ್ದ? ಅಯ್ಯೋ, ನಾನು ಹಾಗಲ್ಲ ಯಜಮಾನ್ರೆ ಹೇಳಿದ್ದು. ಧಾರಾಳವಾಗಿ ಕೂತ್ಕೊಳ್ಳಿ. ತಮಗೆ ಬೇಡ ಅಂದು ನಾನು ಯಾವ ನರಕಕ್ಕೆ ಹೋಗ್ಲಿ? ಯಾಕೆ ಬರೋದಿಲ್ಲ ಅಂತ ಹೇಳು, ಕಾರಣ ಕೊಡೋ ನನ್ಗೆ. ಮನೇಲಿ ಕೆಲಸ ಇದೆ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಏನ್ ಕೆಲ್ಸ? ಅಮ್ಮನವ್ರ ದರ್ಶನಕ್ಕಿಂತ ದೊಡ್ಡ ಕೆಲ್ಸ ಏನು? ಅದನ್ನಾದ್ರೂ ಹೇಳೋ. ಬಂಗಾರಿ, ಏನಾಯ್ತು? ಯಾಕೋ? ಜಾಜಿ, ತಲೆ ಸುತ್ತಿದೆ. ಅಯ್ಯೋ, ಬಾರೋ, ವೈದ್ಯರ ಹತ್ರ ಹೋಗೋಣ ಬಾರೋ. ಬೇಡ ಜಾಜಿ, ಮನೆಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ. ಸರಿ ಆಯ್ತು, ಬಾ, ನಿಧಾನ ಬಾ. ಏ ಬಂಗಾರಿ, ಏನಾಯ್ತು? ಜಾಜಿ, ಏನಾಯ್ತೆ ಬಂಗಾರಿಗೆ? ಅದು ದೇವಸ್ಥಾನಕ್ಕೆ ಹೋಗ್ತಾ ಇವನ್ ತಲೆ ಸುತ್ತು ಅಂದ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ, ಹಂಗೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ತಲೆ ಸುತ್ತ ಬಂತ? ಶೇಖರಿ, ಕೂರ್ಸೋಣ. ಬಂಗಾರಿ, ರಾಜಲಕ್ಷ್ಮಿ ಅವರೇ, ನೀರು ತಗೊಂಡು ಬನ್ನಿ. ಬಹಳ ಸುಸ್ತಾದ ಕಾಣಿಸ್. ಕೂತ್ಕೋ. ಬಂಗಾರಿ ಇತ್ತೀಚೆಗೆ ಸ್ವಲ್ಪ ಬಡವಾಗಿದ್ದಾನೆ ಅನ್ನಿಸ್ತಾ ಇದೆ. ಇರ್ಲಿ, ಏನು ಅಂತ ನಾನು ನೋಡ್ತೀನಿ. ಜಗ್ಗಿ, ಅವನಲ್ಲೇ ಇದ್ದಾನ ಎಲ್ಲ ನೋಡ್ಕೊಂಡ್ ಬಾ. ಮಾಡಿ ಮೇಲಿನ ಕೋಣೆಯಲ್ಲಿದೆ ಗಿಡಮೂಲಿಕೆ, ಹೋಗ್ಬೇಕು ತಗೊಂಡ್ ಬಾ. ಸರಿ ಯಜಮಾನ್ರೆ. ನೀವುಗಳೇನು ಯೋಚನೆ ಮಾಡಿಬಿಡಿ, ನಾನು ನೋಡ್ತೀನಿ. ಜಗ್ಗಿ ಗಿಡಮೂಲಿಕೆ ತರಲಿ, ಏನಾಗಿದೆ ಅಂತ ನಾನು ಕಂಡುಹಿಡಿತೀನಿ. ಅಲ್ಲ, ಬೆಳಿಗ್ಗೆ ತಾನೇ ನಾನು ಹೋಗಿ ಬಂಗಾರಿ ನೋಡ್ಕೊಂಡು ಬಂದಿದ್ದೆ. ಅವನು ಅಲ್ಲೇ ಇದ್ದ. ಕೈಗೆ ಕಟ್ಟಿದ ಹಗ್ಗನೂ ಹಾಗೆ ಇತ್ತು, ಸುತ್ತಮುತ್ತಲು ಕಾವಲ್ಗಾರರು ಇದ್ರು. ಆದರೂ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಹೇಗೆ ಸಾಧ್ಯ? ಅಲ್ಲ, ಈ ಬಂಗಾರಿಗೇನಾದರೂ ಶಕ್ತಿ ಗಿಕ್ತಿ ಬಂದು ಅಲ್ಲಿದ್ದವ್ರನ್ನೆಲ್ಲ ಹೊಡೆದು ಅಲ್ಲಿಂದ ಹೊಟ್ಟೋದ ಹೇಗೆ? ಏನಪ್ಪ, ಯಜಮಾನರು ನೋಡ್ಕೊಂಬ ಅಂದಿದ್ದಾರೆ, ನಾನು ನೋಡ್ಕೊಂಬರ್ತೀನಿ.